ನಮಸ್ಕಾರ ವೀಕ್ಷಕರೇ, ವಿವಾ ನ್ಯೂಸ್ಗೆ ಸ್ವಾಗತ. ಇದು ಸುದ್ದಿಗಳ ಡಬ್ಬಿ. ಕಲಬುರಗಿಯಲ್ಲಿ ಜಿಲ್ಲಾ ಮಾದಿಗ ಸಮನ್ವಯ ಸಮಿತಿ ವತಿಯಿಂದ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಶ್ಯಾಮ್ ನಾಟಿಕರ್, ಮಾದಿಗ ಮೀಸಲಾತಿಯನ್ನು ಸುಮಾರು 1989-90ರಲ್ಲಿ ಒಳ ಮೀಸಲಾತಿಗಾಗಿ ಹೋರಾಟವನ್ನು ಅನೇಕ ಮುಖಂಡರಿಂದ ಪ್ರಾರಂಭಗೊಂಡು ಹೋರಾಟಕ್ಕೆ ಇಂದಿಗೆ 35-40 ವರ್ಷಗಳಾಗಿವೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ನಾಗಮೋಹನ ದಾಸ್ ವರದಿಗೆ ಅನುಸಾರವಾಗಿ ನಮ್ಮ ಸಮುದಾಯಕ್ಕೆ ಒಳ ಮೀಸಲಾತಿಯನ್ನು ಘೋಷಣೆ ಮಾಡಿರುವುದಕ್ಕೆ ನಮ್ಮ ಮಾದಿಗ ಸಮಾಜದ ವತಿಯಿಂದ ಕೃತಜ್ಞತೆಗಳನ್ನು ಸಲ್ಲಿಸಿದರು. ಒಳ ಮೀಸಲಾತಿ ಮಾದಿಗರ ಹೋರಾಟದಿಂದ ಪರಿಶಿಷ್ಟರ 101 ಜಾತಿ 3 ಗುಂಪಾಗಿ ವಿಂಗಡಣೆಗೆ ಒಳ ಮೀಸಲಾತಿ ಜಾರಿ ಆಗಿರುತ್ತದೆ. ಕರ್ನಾಟಕದ ಅನೇಕ ಸಮುದಾಯದ ಎಲ್ಲ ಜಾತಿ ವರ್ಗದವರು ಪರೋಕ್ಷವಾಗಿ ಬೆಂಬಲ ನೀಡಿರುತ್ತಾರೆ ಮತ್ತು ಅನೇಕ ಸರ್ಕಾರಿ, ಅರೆ ಸರ್ಕಾರಿ ನೌಕರರು, ರಾಜಕೀಯ ಮುಖಂಡರು ಈ ಹೋರಾಟಕ್ಕೆ ಬೆಂಬಲ ನೀಡಿದ್ದಾರೆ ಎಂದರು. ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಮತ್ತು ಕ್ಯಾಬಿನೆಟ್ ಎಲ್ಲ ಸಚಿವರಿಗೆ ಕರ್ನಾಟಕ ರಾಜ್ಯದ ಮಾದಿಗರ ಸಮನ್ವಯ ಸಮಿತಿ ಗುಲ್ಬರ್ಗ ವತಿಯಿಂದ ಅನಂತ ಕೃತಜ್ಞತೆ ಸಲ್ಲುತ್ತಾ, ಈಗಾಗಲೇ ಮಾದಿಗರ 35 ಹೋರಾಟದಿಂದ ಇವತ್ತು ಅನೇಕ ಆಯೋಗಗಳ ಮಾಡಿ ಅಂತಿಮ ಆಯೋಗ ನಾಗಮೋಹನ ದಾಸ್ ಆದ ಪ್ರಕಾರ ಎಲ್ಲ ಜಾತಿಗಳ 101 ಜಾತಿಗೆ ಸಮಾನ ಮಾಡಿದಂಥ ರಾಜ್ಯದ ಮುಖ್ಯಮಂತ್ರಿಗೆ ಇವತ್ತು ಬಲಗೈ ಸಮುದಾಯಕ್ಕೆ 6, ಎಡಗೈಗೆ 6 ಮತ್ತು ಉಳಿದ 59 ಜಾತಿಗಳ 5ರಂತೆ ಮಾಡಿ 17% ಮಾಡಿ ಇವತ್ತೆಲ್ಲರಿಗೂ ಸಮ ಕೊಟ್ಟರೆ. ಅದಕ್ಕಾಗಿ ಗುಲ್ಬರ್ಗ ಮತ್ತು ಒಳ ಮೀಸಲಾತಿ ಹೋರಾಟ ಅನೇಕ ಸುಮಾರು 30 ವರ್ಷದಿಂದ ಬೆಳಗಾವಿನಲ್ಲಿ ಹೋರಾಟ, ಹುಬ್ಬಳ್ಳಿಯಲ್ಲಿ ಹೋರಾಟ ಮತ್ತು ನಮ್ಮ ಗುಲ್ಬರ್ಗದಲ್ಲಿ ಮಹಾನರಾದಂಥ ಕೆ ಬಿ ಶಾಣಪ್ಪನವರು, ಗುಂಡಪ್ಪ ಕೋರವಾರವರು, ಜಿ ರಾಮಕೃಷ್ಣವರು, ಮಾಪಣ್ಣ ಆದರು ಅನೇಕ ಹೋರಾಟಗಳ ಪ್ರಾರಂಭಿಕ ಹೋರಾಟದಲ್ಲಿ ಸುಮಾರು ತೊಡಗಿ ಅನೇಕ ವ್ಯವಸ್ಥಿತವಾಗಿ ಈಗ ಉಳಿದಂಥ ನಮ್ಮೆಲ್ಲ ಹೋರಾಟಗಾರರನ್ನು ಮಾಡಿ ಇವತ್ತು ಜಯ ಬಂದದ. ಆ ಜಯಕ್ಕೆ ಸಂತೋಷ ಪಡ್ತೀವಿ. ಮುಂದಿನ ದಿನ ಹೋರಾಟ ಬೇರೆ ಬೇರೆ ಆಗಿದೆ. ಈಗಾಗಲೇ ಮುಖ್ಯಮಂತ್ರಿಗಳು ಹೇಳಿರ, ನೀವು ಈಗ 35 ಹೋರಾಟಗಳ ರೂಢಿಗೆ ಬಿದ್ದು ಬತ್ತಲೆ ಸೇವೆ, ಅನೆಬತ್ತಲೆ ಸೇವೆ ಮಾಡಿರಿ. ಈಗ ಮುಂದೆ ನೀವು ಎಜುಕೇಷನಲ್ಲಿ ಯಾವ ರೀತಿ ಬೆಳೆದು ಸಾಮಾಜಿಕ ಮತ್ತು ಶೈಕ್ಷಣಿಕ ಮತ್ತು ಅಧಿಕಾರಿ ವರ್ಗದಲ್ಲಿ ಹೆಚ್ಚಿನ ನಮ್ಮ ಉಳಿದ ಸಮುದಾಯಕ್ಕೆ ನನ್ನೊಂದು ಮನವಿದ. ಮುಂದಿನ ದಿನಗಳಲ್ಲಿ ನಾವು ಹೆಚ್ಚಿನ ಸಂಖ್ಯೆಯಾಗಿ ವಿದ್ಯಾಭ್ಯಾಸ ಮಾಡಬೇಕು, ರಾಜಕೀಯವಾಗಿ ಮುಂದೆ ಬರಬೇಕು, ಆರ್ಥಿಕವಾಗಿ ಬರಬೇಕು ಅನ್ನೋದೊಂದು ನಂದು ಸಂದೇಶದ ಇಡೀ ಸಮುದಾಯಕ್ಕೆ. ಅದಕ್ಕೆ ಇವತ್ತು ಕೊಟ್ಟಂಥ ಎಲ್ಲರಿಗೆ, ಕಾಂಗ್ರೆಸ್ ಸರ್ಕಾರಗಳೇ ಅಥವಾ ಮಧುಸ್ವಾಮಿ ವರದಿಗಲಿ, BJP ಸರ್ಕಾರ, ಎಲ್ಲ ಸರ್ಕಾರಗಳಿಗೆ ಅವ್ರವ್ರು ತಮ್ಮ ಕಾಲದಲ್ಲಿ ನಮ್ಮ ಸಮುದಾಯಕ್ಕೆ ಏನೇನು ಮಾಡಬೇಕಾಗಿದೆ ಅವರು ಸಹಾಯ ಮಾಡಿದ್ದಾರೆ. BJP ನಮ್ಗೆ ಸಹಾಯ ಮಾಡಿದ, ಕಾಂಗ್ರೆಸ್ ಅಂತಿಮವಾಗಿ ಅದನ್ನು ಹೊರಗಾಕಿ ಪರ್ಸೆಂಟೇಜ್ ಕೊಟ್ಟರೆ. ಅದಕ್ಕೆ ರಾಜ್ಯದ ಮುಖ್ಯಮಂತ್ರಿ, ಕ್ಯಾಬಿನೆಟ್ ಎಲ್ಲ ಸದಸ್ಯರಿಗೆ ಗುಲ್ಬರ್ಗ ಮಾದಿಗರ ಒಕ್ಕಟ್ಟಿಂದ ಮತ್ತೊಮ್ಮೆ ಶುಭಾಯ್ತು. ಯಾಕಂದರೆ ನಿಮ್ಮ ಮಾಧ್ಯಮದವರು, ಪತ್ರಿಕಾ ಮಾಧ್ಯಮಗಳು, ಪ್ರಿಂಟ್ ಮಾಡಿರ್ಬೋದು, ಎಲೆಕ್ಟ್ರಾನಿಕ್ ಮಾಡಿಗೂ ನೀವು ಪ್ರತಿ ನಮ್ಮ ಹೋರಾಟಕ್ಕೆ ಸಹಕಾರ ಕೊಟ್ಟು ಪ್ರತಿ ದಿವಸ ನಮ್ಮ ಹೋರಾಟಕ್ಕೆ ಬೆಂಬಲಿಸಿ ಮಾಧ್ಯಮ ಪ್ರಕಾರ ಇವ್ರಿಗೆ ಅನ್ಯಾಯ ಆಗ್ಯದ ಸರಿಪಡಿಸುತ್ತೆ ಕರ್ನಾಟಕ ಸರ್ಕಾರದ ಅಧಿಕಾರಿವರೆಗೆ ಎಚ್ಚರಿಕೆ ಕೊಟ್ರಿ. ನಮಗೆ ಎಲ್ಲ ಪತ್ರಿಕಾ ಮಾಧ್ಯಮಗಳು, ಪ್ರಿಂಟ್ ಮಾಡಿ ಎಲೆಕ್ಟ್ರಾನಿಕ್ ಎಲ್ಲರಿಗೆ ನಮ್ಮ ಸಮಾಜ ಪಟ್ಟಿಗೆ ಮತ್ತೊಮ್ಮೆ ಅವರಿಗೊಮ್ಮೆ ಧನ್ಯವಾದಗಳಿಗೆ ಇಷ್ಟಪಡ್ತೀವಿ. ಇಲ್ಲಿ ಗುಲ್ಬರ್ಗದ ಇಡೀ ರಾಜ್ಯದಾಗೆ ಯಾವುದೇ ಪಕ್ಷ ಇಲ್ಲ, ಮಾದಿಗರ ಒಳ ಮೀಸಲಾತಿಗೆ ಎಲ್ಲ ಪಕ್ಷದವರು ಸಹಾಯ ಮಾಡ್ಯಾರ. ಇಡೀ ಸಮುದಾಯದಾಗ ಎಲ್ಲರೂ ಇದ್ದಾರೆ. ಪಕ್ಷದಲ್ಲಿ ಹೋರಾದು ಅದು ಸಪ್ರೇಟ್, ಆದರೆ ಸಮುದಾಯ ಒಂದು ಸಂದೇಶ ಬಂದಾಗ, ಸಮುದಾಯಕ್ಕೆ ಅನ್ಯಾಯ ಆದಾಗ ಇಲ್ಲಿ ಯಾವುದೇ ಪಕ್ಷ ಇಲ್ಲ. ಎಲ್ಲರೂ ಇಡೀ ರಾಜ್ಯದಂತ ಮತ್ತು ಗುಲ್ಬರ್ಗದಲ್ಲಿ ಹೋರಾಟ ಸ್ಟಾರ್ಟ್ ಆಗೋದು ಗುಲ್ಬರ್ಗದಲ್ಲಿ. ಅದಕ್ಕೆ ಗುಲ್ಬರ್ಗದ ಪಕ್ಷ ಇಲ್ಲ, ಸಮುದಾಯ ಬಂದಾಗ ಎಲ್ಲರೂ ಒಂದಿದ್ದೀವಿ. ಆಮೇಲೆ ತಮ್ಮ ವೈಯಕ್ತಿಕ ಪಕ್ಷ ಇಲ್ಲ. ಅದಕ್ಕೆ ಇಲ್ಲಿ ಎಲ್ಲ ಯಾವುದೇ ಪಕ್ಷ ಇಲ್ಲ, ಸಮುದಾಯ ಒಂದೇ, ಅದು ಮಾದಿಗ ಸಮುದಾಯ ಒಳ ಮೀಸೆ ಹೋರಾಟ ಒಕ್ಕಟ್ಟಿನಿಂದ ಇದು ಆಗ್ಯದ ರಾಜ್ಯಕ್ಕೆ ಅಂತ ಹೇಳ್ತೀವಿ. ಮತ್ತು ಅದಕ್ಕೆ ಮತ್ತೊಮ್ಮೆ ಕರ್ನಾಟಕ ರಾಜ್ಯ ಭಕ್ತಿಗೆ ಒಳ ಮೀಸಲಾತಿ ಹೋರಾಟಗಾರ ಒಂದು ಅಭಿನಂದನೆ. ಮತ್ತು ಮುಂದಿನ ದಿನಗಳಲ್ಲಿ ನಮ್ಮೆಲ್ಲರ ಒಂದು ವಿಚಾರಗಳ ಒಂದು ಪೂರ್ತಿ ನಿಯೋಗನು ಬೆಂಗಳೂರು ಹೋಗ್ತೀವಿ. ಮತ್ತು ಗುಲ್ಬರ್ಗ ಒಂದು ಅವರನ್ನು ರಾಜ್ಯದ ಮಾಡಿದಂಥ ಮುಖ್ಯಮಂತ್ರಿಗೆ ಮತ್ತು ಅನೇಕ ಸಚಿವರಿಗೆ ಒಂದು ಸನ್ಮಾನ ಸಮಾರಂಭ ಹುಡುಕುತ್ತೆ. ಅದಕ್ಕೆ ಇನ್ನೂ ಟೈಮ್ ಫಿಕ್ಸ್ ಆಗಿಲ್ಲ, ಮಳೆಗಾಲಿದೆ. ಸ್ವಲ್ಪ ಬಂದಾಗ ಎಲ್ಲರೂ ಒಂದು ಗುಲ್ಬರ್ಗ ಎಲ್ಲ ಮುಖಂಡರ ಕೂಡಿ, ಎಲ್ಲ ಪಕ್ಷದ ಕೂಡಿ ಯಾವುದೇ ಪಕ್ಷ ಭೇದ ಮರೆತು ಸನ್ಮಾನ ಮಾಡಬೇಕಂತ ವಿಚಾರ ಇದೆ. ಮುಂದಿನ ದಿನಗಳಲ್ಲಿ ಅದ್ರ ಬಗ್ಗೆ ತಮ್ಮೆಲ್ಲ ಮಾಹಿತಿ ಕೊಡಲಿಕ್ಕೆ ಇಷ್ಟಪಡ್ತೇವೆ.